ತಂದೆಯವರು ಈಗಾಗಲೇ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ತಮ್ಮ ಮೂಲಕವಾಗಿ ಒಂದು ಸಂದೇಶವನ್ನು ಕೊಡಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಿನಲ್ಲಿ ಇದ್ದಂಥ ಒಂದು ಭಾವನೆ ಈಗಾಗಲೇ ಎಳೆಯಾಗಿ ಅದನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಬಹಳ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ವೈದ್ಯರು, ವಿಶೇಷವಾಗಿ ಡಾಕ್ಟರ್ ಸತೀಶ್ ಅವರು ಬಹುಶಃ ಇವತ್ತು ನಮ್ಮ ತಂದೆಯವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದಾರೆ, ನನಗೆ 3ನೇ ಬಾರಿ ಒಂದು ರೀತಿ ಮರುಜನ್ಮ ಪಡೆದಂಗಾಗಿದೆ ಅಂತಕ್ಕಂಥದ್ದು. ಬಹುಶಃ ನಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಕೆಲಸ ಇವತ್ತು ಅವರಿಗೆ ಕಾಪಾಡಿದೆ. ಅದೇ ರೀತಿ ರಾಜ್ಯದ ಜನರ ಒಂದು ಆಶೀರ್ವಾದ. ಮುಖ್ಯವಾಗಿ ಕುಮಾರಣ್ಣ ಅವರು ಆಸ್ಪತ್ರೆಗೆ ದಾಖಲಾದಂಥ ಒಂದು ಸಂದರ್ಭದಲ್ಲಿ ಬಹಳ ಜನ ಮನಸ್ಸಿನ ಮೇಲೆ ಆಘಾತ ಆಗಿರ್ತಕ್ಕಂಥದ್ದು. ನನಗೆ ಬಹಳ ಜನ ಫೋನನ್ನು ಮಾಡಿದ್ರು, ಆದರೆ ನಾವು ಕೂಡ ಮಾತನಾಡ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಾನು ಮಾಧ್ಯಮಕ್ಕೂ ಕೂಡ ಮಾತನಾಡೋದಕ್ಕೆ ಆಗಲಿಲ್ಲ. ಯಾಕಂದರೆ ಸಹಜವಾಗಿ ನಮ್ಮ ತಂದೆಯವರು ಅಂತ ಒಂದು ಪರಿಸ್ಥಿತಿ ಇದ್ದಾಗ ಮಕ್ಕಳ ಮೇಲೆ ಆಗ್ತಕ್ಕಂಥ ಒಂದು ಪರಿಣಾಮ, ಇಡೀ ಫ್ಯಾಮಿಲಿ ಮೇಲೆ ಆಗ್ತಕ್ಕಂಥ ಒಂದು ಪರಿಣಾಮ ಬಹುಶಃ ನಾನು ಎಲ್ಲರನ್ನೂ ಒಂದು ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ನಮ್ಮ ತಂದೆಯವ್ರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಕ್ಕಂಥದ್ದು. ಹಾಗಾಗಿ ದಯಮಾಡಿ ತಾವು ಸಾರ್ವಜನಿಕ ಬದುಕಲ್ಲಿ ಇರ್ತಕ್ಕಂಥ ವ್ಯಕ್ತಿ, ನೀವು ಪಬ್ಲಿಕ್ ಫಿಗರ್, ಜನರ ಆಸ್ತಿ ನೀವು. ಆದರೂ ಕೂಡ ಇವತ್ತು ಇವು ನಮ್ಮ ಕಣ್ಣು ಮುಂದೆ ಹಲವಾರು ವರ್ಷಗಳ ಕಾಲ ದಯಮಾಡಿ ನಮ್ಮ ಜೊತೆಯಲ್ಲಿ ಇರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಭಾವನೆ, ನಮ್ಮೆಲ್ಲರ ಒಂದು ಒತ್ತಾಯ. ದಯಮಾಡಿ ಮುಂದಿನ ದಿನಗಳಲ್ಲಿ ತಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಹ್ಯಾಬಿಟ್ಗಳಿರ್ಬೋದು, ಮಲಗ್ತಕ್ಕಂಥದ್ದು ಸರಿಯಾದ ಒಂದು ಟೈಮಿಂಗ್ ಫಾಲೋ ಮಾಡ್ತಕ್ಕಂಥದ್ದು ಇರ್ಬೋದು, ಏನು ಊಟ ಮಾಡ್ತೀನಿ, ಯಾವ ಟೈಮ್ ಊಟ ಮಾಡ್ತೀನಿ, ಯಾವ ಟೈಮ್ ನಿದ್ರೆ ಮಾಡ್ತೀನಿ, ಯಾವ ಟೈಮ್ ಡಾಕ್ಟರ್ಗಳು ಸಲಹೆ ಕೊಟ್ಟಿರ್ತಕ್ಕಂಥ ಮಾತ್ರೆಯನ್ನು ತಗೊಳ್ತೀನಿ ಅಂತಕ್ಕಂಥದ್ದು ದಯಮಾಡಿ ನೀವು ವೈಯಕ್ತಿಕವಾಗಿ ಬದಲಾವಣೆಯ ಮಾಡ್ಕೊಳ್ಳೇಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಹಲವಾರು ಬಾರಿ ಕಳೆದ 5 ದಿನದಿಂದಲೂ ಡಾಕ್ಟರ್ಗಳು ಬಹಳ ನಮಗೆ ಗೈಡೆನ್ಸ್ ಕೊಟ್ಟಿದ್ದಾರೆ. ದಯಮಾಡಿ ಲೇಟ್ ಆಯಿತು, ಬಹುಶಃ ಮನೆಗೆ ಹೋಗ್ತಾರೆ. ನಾಡಿನ ಜನತೆಗೆ ಅವ್ರ ಚಿಂತನೆ ಯಾವಾಗಲೂ ನಾಡಿನ ಜನತೆಗೆ ಇವಾಗ ಆಗಿರ್ತಕ್ಕಂಥ ಒಂದು ಅವರು ಅನುಭವಿಸಿರ್ತಕ್ಕಂಥ ಒಂದು ವಿಚಾರವಾಗಿ ಇವತ್ತೇನು ಅವರ ಒಂದು ಅನುಭವದ ಮಾತುಗಳನ್ನ ಆಡಿದ್ದಾರೆ. ದಯಮಾಡಿ ಈ ಸ್ಟ್ರೋಕ್ ಅಂತಕ್ಕಂಥದ್ದು ಡಾಕ್ಟರ್ ಹೇಳ್ತಾ ಇದ್ರು, ಬಿ ಫಾಸ್ಟ್ ಅಂತಕ್ಕಂಥ ಒಂದು ಮೀನಿಂಗ್ ಡಾಕ್ಟರ್ ಏನು ಅಳವಡಿಕೆ ಮಾಡಿದ್ದಾರೆ. ಈಗ ಕಣ್ಮುಂದೆ ಕಾಣ್ತಾ ಇದೆ, ರೆಡ್ ಸ್ಪೀಡ್ ಸ್ಟ್ರೋಕ್ ವಿತ್ ದ ಪವರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. Because with the stroke, time lost is brain lost. Time lost is brain lost. What took you a lifetime to the can be lost in minutes. So ಈ ಒಂದು ಪದದ ಹಿಂದೆ ಬಹಳಷ್ಟು ಅರ್ಥಗಳಿವೆ. ದಯಮಾಡಿ ತಾವೆಲ್ಲ ಸಹಕಾರ ಇರಲಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾವೆಲ್ಲರೂ ಸದಾ ಚಿರಋಣಿಯಾಗಿರ್ತೀವಿ. ಧನ್ಯವಾದ. ಥ್ಯಾಂಕ್ ಯು.